ಓಂ ಶಾಂತಿ. ದಿನಾಂಕ ಆಗಿದೆ 21/4/2026. ಜ್ಞಾನಸಾಗರ ತಂದೆಯು ನೀವು ಮಕ್ಕಳ ಸಮ್ಮುಖದಲ್ಲಿ ಜ್ಞಾನದ ನರ್ತನ ಮಾಡಲು ಬಂದಿದ್ದಾರೆ. ನೀವು ಬುದ್ಧಿವಂತ ಸೇವಾದಾರಿಗಳಾಗಿರಿ, ಆಗ ಜ್ಞಾನದ ನೃತ್ಯವು ಚೆನ್ನಾಗಿರುವುದು. ನೀವು ಬ್ರಾಹ್ಮಣರಾಗಿದ್ದೀರಿ. ಎಲ್ಲರಿಗೆ ನೀವು ಸತ್ಯವಾದ ಕಥೆಯನ್ನು ಅವಶ್ಯವಾಗಿ ತಿಳಿಸಬೇಕಾಗಿದೆ. ನೀವು ಮಕ್ಕಳಲ್ಲಿ ಸರ್ವೀಸಿನ ಹವ್ಯಾಸವೂ ಇರಬೇಕು. ಅವಶ್ಯವಾಗಿ ಇದು ಸುಖ ಮತ್ತು ದುಃಖದ ಆಟವಾಗಿದೆ. ಹಾಗೆ ಹೇಳುವುದಾದರೆ, ನೀವು ಮಕ್ಕಳಿಗೆ ಸತ್ಯಯುಗದಲ್ಲಿ ಹೋಗುವುದಕ್ಕಿಂತಲೂ ಹೆಚ್ಚು ಲಾಭವು ಇಲ್ಲಿದೆ. ನೀವು ತಿಳಿದುಕೊಂಡಿದ್ದೀರಿ, ಈ ಸಮಯದಲ್ಲಿ ನಾವು ಈಶ್ವರನ ಮಡಿಲಿನಲ್ಲಿದ್ದೇವೆ, ಈಶ್ವರಿಯ ಸಂತಾನರಾಗಿದ್ದೇವೆ. ಈ ಸಮಯದಲ್ಲಿ ನಮ್ಮದು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಗುಪ್ತ ಮಹಿಮೆ ಆಗಿದೆ. ತಮೋಪ್ರಧಾನ ಬುದ್ಧಿಯವರು ಈ ರೀತಿಯಾಗಿ ಬಿಟ್ಟಿದ್ದಾರೆ. ತಮ್ಮನ್ನು ತಮೋಪ್ರಧಾನರೆಂದು ತಿಳಿದುಕೊಳ್ಳುವುದೇ ಇಲ್ಲ. ಯಾರ ಅದೃಷ್ಟದಲ್ಲಿ ತಂದೆಯ ಆಸ್ತಿ ಇದೆಯೋ ಅವರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುವುದು. ಈ ಜ್ಞಾನವು ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ. ಬುದ್ಧಿಯಲ್ಲಿ ಬರುತ್ತದೆ, ಕಲಿಯುಗವು ಕಳೆದು ಪುನಃ 5000 ವರ್ಷಗಳ ನಂತರ ಪುನರಾವರ್ತನೆ ಆಗುವುದು. ಇದು ಹೊಸ ಮಾತಾಗಿದೆ, ಶಾಸ್ತ್ರಗಳಲ್ಲಿಲ್ಲ. ಕೃಷ್ಣನು ನರ್ತನ ಮಾಡುತ್ತಿದ್ದನೆಂದು ತೋರಿಸುತ್ತಾರೆ, ಆದರೆ ಅದು ನರ್ತನವಲ್ಲ, ವಾಸ್ತವದಲ್ಲಿ ಜ್ಞಾನದ ನರ್ತನವಾಗಿದೆ. ಯುವ ತಂದೆಯು ಸ್ವಯಂ ತಿಳಿಸುತ್ತಾರೆ, ನಾನು ಜ್ಞಾನ ನರ್ತನ ಮಾಡಲು ಬರುತ್ತೇನೆ. ಕಲ್ಪದ ಮೊದಲಿನ ತರಹ ತಂದೆಯು ಬಂದು ಎಲ್ಲ ರಹಸ್ಯಗಳನ್ನು ಸ್ಪಷ್ಟವಾಗಿ ತಿಳಿಸುತ್ತಾರೆ. ತಂದೆಯು ಹೇಳುತ್ತಾರೆ, ನಾನು ಸಹ ಬಂಧನದಲ್ಲಿ ಬಂಧಿತನಾಗಿದ್ದೇನೆ. ಯಾವುದು ಸತ್ಯಯುಗದಲ್ಲಿತ್ತೋ ಅದನ್ನು ಪುನಃ ಸತ್ಯಯುಗದಲ್ಲಿಯೇ ಮಾಡುವರು. ಸತ್ಯಯುಗದಲ್ಲಿ ಯಾವುದೇ ಕೊಳಕು ಮಾಡುವಂತಹ ವಸ್ತುಗಳಿರುವುದಿಲ್ಲ. ಮಾಯೆಯು ಒಳ್ಳೊಳ್ಳೆಯ ಮಕ್ಕಳನ್ನೂ ಸಹ ಬೀಳಿಸಿಬಿಡುತ್ತದೆ. ಆದ್ದರಿಂದ ತಂದೆಯು ಧೈರ್ಯ ತರಿಸುತ್ತಾ ಇರುತ್ತಾರೆ, ಮಕ್ಕಳೇ, ಇನ್ನು ಸ್ವಲ್ಪವೇ ಸಮಯವಿದೆ. ನೀವು ಬಹಳ ಸೇವೆಯನ್ನು ಮಾಡಬೇಕಾಗಿದೆ. ಪೂರ್ಣ ಸ್ಥಾಪನೆಯಾಗಿ ಬಿಟ್ಟರೆ ಮತ್ತೆ ಹೊರಟು ಹೋಗಲೇಬೇಕಾಗಿದೆ. ಇದರಲ್ಲಿ ಒಂದು ಕ್ಷಣವೂ ಹಿಂದೆ ಮುಂದೆ ಆಗಲು ಸಾಧ್ಯವಿಲ್ಲ. 5000 ವರ್ಷಗಳ ಪಾತ್ರವೆಲ್ಲವೂ ನಿಗದಿಯಾಗಿದೆ. ನಾವು ಚಕ್ರವನ್ನು ಸುತ್ತಿ ಬಂದಿದ್ದೇವೆ. ಈಗ ಪುನಃ ತಂದೆಯೊಂದಿಗೆ ಬುದ್ಧಿಯೋಗವನ್ನಿಡುತ್ತೇವೆ. ಇದರಿಂದಲೇ ತುಕ್ಕು ಕಳೆಯುತ್ತದೆ. ಮಕ್ಕಳಿಗೆ ತಂದೆಯನ್ನು ನೆನಪು ಮಾಡುವುದು ಹವ್ಯಾಸವಾಗಿ ಬಿಟ್ಟಿದೆ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಖುಷಿಯು ಹೆಚ್ಚುತ್ತದೆ. ಜೊತೆಗೆ ದಿವ್ಯ ಅಲೌಕಿಕ ಕರ್ಮವನ್ನೂ ಮಾಡಬೇಕಾಗಿದೆ. ಆ ಪತಿಯಂತೂ ವಿಕಾರಿಯನ್ನಾಗಿ ಮಾಡಿಬಿಡುತ್ತಾರೆ. ಆದರೆ ಈ ತಂದೆಯು ಸ್ವರ್ಗದಲ್ಲಿ ಹೋಗುವುದಕ್ಕಾಗಿ ಶೃಂಗರಿಸುತ್ತಾರೆ, ಮಧುರ ಸಾಗರದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ನಾವು 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೇವೆ. ಈಗ ಪುನಃ ನಾವು ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಎಂದು ಸಾಹಸವನ್ನೂ ಇಡುತ್ತೇವೆ. ಆದರೂ ಮಾಯೆಯೊಂದಿಗೆ ಯುದ್ಧವಂತೂ ಇದೆ. ನಿಮಗೆ 3ನೇ ನೇತ್ರ ಸಿಕ್ಕಿದೆ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನವನ್ನು ಚೆನ್ನಾಗಿ ಅರಿತುಕೊಂಡಿದ್ದೀರಿ. ಈ ಸ್ವದರ್ಶನ ಚಕ್ರವು ನಿಮ್ಮ ಬುದ್ಧಿಯಲ್ಲಿ ಸುತ್ತುತ್ತಿರುತ್ತದೆ. ಖುಷಿಯಾಗುತ್ತದೆ. ಈ ಪ್ರಪಂಚವನ್ನು ಕಾಲಿನಿಂದ ಒದೆಯಬೇಕು, ಅರ್ಥಾತ್ ಬುದ್ಧಿಯಿಂದ ಮರೆಯಬೇಕಾಗಿದೆ. ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಬಹಳ ಪಾತ್ರವನ್ನಭಿನಯಿಸಿದ್ದೀರಿ. ಈಗ ತನ್ನ ಜೊತೆ ಮಾತನಾಡಿಕೊಳ್ಳಬೇಕಾಗಿದೆ. ಈ ಹಳೆಯ ದೇಹ ಮತ್ತು ಪ್ರಪಂಚವನ್ನು ಬುದ್ಧಿಯಿಂದ ಮರೆತು ತಂದೆ ಮತ್ತು ಮನೆಯನ್ನು ನೆನಪು ಮಾಡಬೇಕಾಗಿದೆ. ಸದಾ ಇದೇ ಖುಷಿಯಲ್ಲಿರಿ. ಈಗ ನಮ್ಮ ಸುಖದ ದಿನಗಳು ಬಂದಿತೆಂದರೆ ಬಂದಿತು. ಜ್ಞಾನಪೂರ್ಣ ತಂದೆಯಿಂದ ಸಿಕ್ಕಿರುವ ಜ್ಞಾನವನ್ನು ಸ್ಮರಣೆ ಮಾಡಿ ಬುದ್ಧಿಯನ್ನು ಸಂಪನ್ನವನ್ನಾಗಿ ಇಟ್ಟುಕೊಳ್ಳಬೇಕಾಗಿದೆ. ದೇಹಾಭಿಮಾನದಲ್ಲಿ ಬಂದು ಎಂದೂ ಯಾವುದೇ ಪ್ರಕಾರದ ಗುಟುಕರಿಸಬಾರದು. ಸದಾ ಏಕರಸ ಸ್ಥಿತಿಯ ಆಸನದಲ್ಲಿ ಕುಳಿತಿರುವಂತಹ ಬಾಪ್ ದಾದರವರ ಹೃದಯ ಸಿಂಹಾಸನಾಧಿಕಾರಿ ಭವ. ಅತ್ಯಂತ ಶ್ರೇಷ್ಠವಾದ ಸಿಂಹಾಸನವೆಂದರೆ ಬಾಪ್ ದಾದರವರ ಹೃದಯ ಸಿಂಹಾಸನಾಧಿಕಾರಿ ಆಗುವುದಾಗಿದೆ. ಶುಭ ಚಿಂತನೆಯ ಮೂಲಕ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.